ಫಾರೆವರ್ ಅಂಡ್ ಎವರ್ ಆರ್ಮ್ಸ್. ನಾವಿವಾಗ ಬಾತ್ ಅಮೆಗೆ ಬಂದು ರೋಮನ್ ಬಾತು ಒಳಗಡೆ ಹೋಗಕ್ಕಾಗಲ್ಲ ಯಾಕೆಂದ್ರೆ ಬಾತ್ ಅಲ್ಲಿ 212 ಸ್ಟೆಪ್ಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಬಾತ್ಗೆ ಹೋಗ್ತಾ ಇದ್ದೀವಿ ಮತ್ತೆ ಸ್ವಾನ್ಸಿಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ಜಾನ್ಸಿ ಮತ್ತೆ ಲಕ್ಷ್ಮಿ, ಆಮೇಲೆ ಸೊ ದಿಸ್ ಇಸ್ ಲಕ್ಷ್ಮಿ. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಗೋ ಕಾರ್ಟಿಂಗಲ್ಲಿ. ಆಮೇಲೆ ನಮ್ಮ ಜಾನ್ಸಿ ತಾಳವಳು ನನ್ನೆ ಕಾಡ್ತಾಳವಳು. ಜಿಂಕೆ ಮರಿನಾ ನೀ ಜಿಂಕೆ ಮರಿನಾ, ನೀ ಜಿಂಕೆ ಮರಿನಾ, ನೀ ಜಿಂಕೆ ಜಿಂಕೆ ಮರಿನಾ. ಸೊ ಇವಾಗ ಬಾತ್ ಸಿಟಿಗೆ ಎಂಟರ್ ಆಗಿದ್ದೀವಿ. ಸೊ ಎಷ್ಟೊಂದು ಜನಕ್ಕೆ ಬಾತ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಸೊ ಬಾತ್ ಇಸ್ ನಥಿಂಗ್ ಬಟ್ ಅ ಸಿಟಿ ಇನ್ ಸೌತ್ ವೆಸ್ಟ್ ಇಂಗ್ಲೆಂಡ್. ಈ ಜಾಗ ಏನಕ್ಕೆ ಫೇಮಸ್ ಅಂತ ಅಂದ್ರೆ ಇಟ್ ಹ್ಯಾಸ್ ರಿಚ್ ಹಿಸ್ಟ್ರಿ, ಆಮೇಲೆ ಅವ್ರದ್ದು ಸ್ಟನ್ನಿಂಗ್ ಆರ್ಕಿಟೆಕ್ಚರ್, ಮತ್ತೆ ಇಟ್ ಆಲ್ಸೋ ಹ್ಯಾಸ್ ಅ ನ್ಯಾಚುರಲ್ ಹಾಟ್ ಸ್ಪ್ರಿಂಗ್. ಸೊ ದೀಸ್ ಆರ್ ಆಲ್ ರೋಮನ್ ಆರ್ಕಿಟೆಕ್ಚರ್ ಬಿಲ್ಡಿಂಗ್ಸ್. ಸೊ ಇದು ಬಂದು ಲಂಡನ್ ಇಂದ 3.5 to 4 hours ಟ್ರಾವೆಲ್ ಆಗುತ್ತೆ. ಇಟ್ ಈಸ್ 118 miles. 118 miles is nothing but 189 kilometers. ಇದು ಬಂದು ಬಾತ್ ಗುಲ್ದಾಲ್ ಮಾರ್ಕೆಟ್ ಅಂತ, and it is a historical market. So this is located in the heart of the Bath. So ಇದು ಬಂದು one of the oldest market, and it was constructed in 18th century, and it is a covered market that is in the building of Guldal. So that is why it is named as Bath Guldal Market. And this market features a range of stalls selling fresh produce like fresh fruits, vegetables and flowers, and you can also find handmade crafts, jewelries and gifts. They also have traditional Bath cuisines and international street food. ಇಲ್ಲಿ ಫೇಮಸ್ ಫುಡ್ ಬಂದ್ಬಿಟ್ಟು ಬಾತ್ ಬನ್ಸ್ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಅದು ಖಾಲಿ ಆಗಿತ್ತು. ಹುಡುಕ್ದೆ ಎಲ್ಲೂ ಸಿಗ್ಲಿಲ್ಲ. ತುಂಬಾ ಚೆನ್ನಾಗಿದೆ ಜಾಗ ಕೂಡ. ಎಷ್ಟೊಂದು ಯುನೀಕ್ ಐಟಮ್ಸ್ ಕೂಡ ಸಿಗುತ್ತೆ ಇಲ್ಲಿ. ನೀವು ಯಾರಿಗಾರು ಗಿಫ್ಟ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಬಂದು ಆಕ್ಚುಲಿ ಶಾಪ್ ಮಾಡ್ಬೋದು. ಸೊ ಈ ಮಾರ್ಕೆಟ್ ಬಂದ್ಬಿಟ್ಟು ಮಂಡೇ ಟು ಸ್ಯಾಟರ್ಡೆ 9 AM to 5 PM ಓಪನ್ ಇರುತ್ತೆ. ನೋಡಿ ಗೈಸ್, ನಮ್ಮ ದೇಶದ ಫ್ಲಾಗ್ ಇದೆ. ದೀಸ್ ಆರ್ ಆಲ್ ದ ಫ್ಲಾಗ್ಸ್ ಆಲ್ ಅರೌಂಡ್ ದ ವರ್ಲ್ಡ್. ಸೊ ಇದೆ ನಮ್ಮ ದೇಶ. ಆಕ್ಚುಲಿ ನಾನು ಎಲ್ಲ ಶಾಪ್ ಒಳಗಡೆನೂ ಹೋಗಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಬಟ್ ದೆನ್ ವಿಡಿಯೋ ಮಾಡಕ್ ಬಿಡ್ತಿರ್ಲಿಲ್ಲ ಯಾವ ಶಾಪ್ ಒಳಗಡೆನೂ ಕೂಡ. ಸೊ ಅದಕ್ಕೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ನೋಡಿ ಚೊಚ್ಚು ಕರ್ರಗಾಗೋಯ್ತು ಬಿಕಾಸ್ ಇಲ್ಲಿ ಮೋಡ ಕಳ್ಸ್ಕೊಂಡ್ಬಿಟ್ಟಿದೆ. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇದು ಬಂದು ಲಂಡನ್ ಫ್ಲಾಗು. ಗೈಸ್ ನಂಗೆ ಇವಾಗ ಯುಕೆಗೆ ಬಂದಿದ್ದೀನಿ ಅಂತ ಅನಿಸ್ತಿದೆ ಗಾಯ್ಸ್.
but deliver us from evil. For thine is the kingdom, the power, and the glory forever and ever. Amen. ನಾವಿವಾಗ ಬಾತ್ ಅಬೆಗೆ ಬಂದಿದ್ದೀವಿ. ಸೊ ದಿಸ್ ಇಸ್ ದ ಚರ್ಚ್. ಎಲ್ಲ ಪ್ರೇ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡಿ ಕೆಳಗಡೆ ನೀವು ಕಾಣಿಸ್ತಿದೆ ಅಲ್ವಾ. ಸೊ ಇದೆಲ್ಲ ಬಂದು ಸೊ ಇದೆಲ್ಲ ಏನಂತ ಅಂದರೆ ನನ್ನ ತೋರಿಸು. ಸೊ ಇವೆಲ್ಲ ಏನಂತ ಅಂದರೆ ಬೇರೆಯವ್ರನ್ನ ಬರಿ ಮಾಡಿರ್ತಾರೆ ಇದೆಲ್ಲ. ಫುಲ್ಲು ಎಲ್ಲ ಕಡೆ ನೋಡಿ ಎಲ್ಲ ಜಾಗದಲ್ಲಿ ಬರೀ ಪೀಪಲ್. ಸೊ ಈ ಥರ ಯಾಕೆ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ತಿಳ್ಕೊಂಡು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು. ಬಾಯ್. So Bath Abbey was a favored burial site for royalty and nobility during the Middle Ages. Many members of royal families were buried within the abbey walls. ಇಲ್ಲಿ ಎಷ್ಟೊಂದು ಜನ ಕಿಂಗು ಮತ್ತು ರಾಯಲ್ ಫ್ಯಾಮಿಲಿ ಇರ್ತಾರಲ್ಲ ಅವ್ರನ್ನೆಲ್ಲ ಇಲ್ಲೇ ಚರ್ಚ್ ಕೆಳಗಡೆ ಬರಿ ಮಾಡಿದ್ದಾರೆ. Some of the burials are King Edgar the Peaceful, the 10th century king of England, is buried within the abbey. Bishop John Morton, the 15th century bishop of Bath, is also buried under the abbey. ಇದೇ ರೋಮನ್ ಬಾತು. ಒಳಗಡೆ ಹೋಗೋಕ್ಕಾಗಲ್ಲ ಯಾಕೆಂದರೆ ಕ್ಲೋಸ್ ಆಗೋಗಿದೆ. ಸೊ ನಾವು ಇದ್ರದ್ದು ಮ್ಯೂಸಿಯಂ ಬಾತ್ ಆ್ಯಬಿಗೆ ಮಾತ್ರ ಹೋಗ್ತಾ ಇದ್ದೀವಿ. ಸೊ ಅಷ್ಟೇ ನೋಡಿ. ಮುಂದೆ 5 ಗಂಟೆಗೆ ನಮಗೆ ಟಿಕೆಟ್ ಕೊಟ್ಟಿದ್ದಾರೆ. 5 ಗಂಟೆಗೆ ಬರ್ತೀವಿ. ಅಲ್ಲಿವರೆಗೂ ಊಟ ಮಾಡಿಕೊಂಡು ಆಮೇಲೆ ಇಲ್ಲಿ ಬರ್ತೀವಿ. ಸೊ ಗೈಸ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಪಂಪ್ ರೂಮ್. ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಅದು ರೋಮನ್ ಬಾತು. ಅದು ರೋಮನ್ ಬಾತ್ ಓಕೆನಾ. ಸೊ ಅಲ್ಲಿ ದೊಡ್ಡದಾಗಿ ಕಾಣ್ತಾ ಇದೆಯಲ್ಲ ಅದು ಬಂದು ಬಾತ್ ಅಬೆಗೆ. ಅಲ್ಲಿ ಒಳಗಡೆ ಹೋಗಿ ಇದು ಬಂದು ನಾವು ಅವಾಗಲೇ ಹೋಗಿದ್ವಲ್ಲ ಚರ್ಚ್ ಒಳಗಡೆ, ಅದ್ರೊಳಗಡೆ ಫುಲ್ ಮೇಲ್ಗಡೆ ಎಲ್ಲ ಟೂರ್ ಕೊಡ್ತಾರೆ. ಅದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದಿಷ್ಟೇ ಸ್ಪೇಸು ಗೈಸ್. ಈ ಸ್ಪೇಸ್ ಒಳಗಡೆ ದೇರ್ ಇಸ್ ಆಲ್ಮೋಸ್ಟ್ 212 ಸ್ಟೆಪ್ಸ್ ಇದೆ. ಸೊ 3 ಫ್ಲೋರ್ಸ್ ಈ ಥರ ಓಪನ್ ವ್ಯೂ ಇರುತ್ತೆ. ತುಂಬ ಚೆನ್ನಾಗಿತ್ತು ಗೈಸ್. ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಇಷ್ಟೇ ಸ್ಪೇಸಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು. ಬಟ್ ಮೆಟ್ಲು ಮಾತ್ರ ತುಂಬ ಚಿಕ್ಕದಾಗಿತ್ತು. ಸ್ವಲ್ಪ ಕಷ್ಟ ಆಯಿತು. ಹತ್ತಕ್ಕೇನೋ ಹತ್ಬಿಟ್ವಿ ಗೈಸ್. ಇಳಿಬೇಕಾದ್ರೆ ಇದ್ದಿದ್ದು ಕಷ್ಟ. ಫುಲ್ ಭಯ ಆಗ್ತಿತ್ತು. ನಾನು ಒಂದ್ ಕಡೆ ಸ್ಲಿಪ್ ಬೇರೆ ಆಗೋದೆ. ಅದೇನೇನು ಆಗ್ಲಿಲ್ಲ. ತುಂಬಾ ಕೇರ್ಫುಲ್ ಆಗಿರ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಅಂದ್ರೆ. ಸೊ ಹಿಸ್ಟ್ರಿ ಬಗ್ಗೆ ಯಾರ್ಯಾರಿಗೆ ಕಂಪ್ಲೀಟ್ ಇಂಟ್ರೆಸ್ಟ್ ಇದೆಯೋ ಅವರು ಖಂಡಿತವಾಗ್ಲೂ ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು. ಕಂಪ್ಲೀಟ್ ಹಿಸ್ಟ್ರಿ ಬಗ್ಗೆ ಹೇಳ್ತಾರೆ. ಹೇಗೆ ಬಾತ್ ಆಬಿ ಆಗಿದ್ದು, ಅಲ್ಲಿ ಕ್ಲಾಕ್ ಹೇಗೆ ಸೃಷ್ಟಿ ಆಯ್ತು, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಇದಕ್ಕೆ ಎಂಟ್ರಿ ಫೀಸ್ ಬಂದ್ಬಿಟ್ಟು 16 pounds. ಇಲ್ಲಿ ಗೂಗಲ್ ಅಲ್ಲಿ 6 pounds ಪರ್ ಪರ್ಸನ್ ಅಂತ ಹಾಕಿದ್ದಾರೆ. ಸ್ಟೂಡೆಂಟ್ಗೆ 6 pounds ಅಂತ ಹಾಕಿದ್ದಾರೆ. ಚಿಲ್ಡ್ರನ್ಗೆ 4 pounds ಅಂತ ಹಾಕಿದ್ದಾರೆ. ಅಡಲ್ಟ್ಗೆ 7.5 pounds ಅಂತ ಹಾಕಿದ್ದಾರೆ. ಬಟ್ ದೆನ್ ನಾವು ಕೊಟ್ಟಿದ್ದು 16 pounds ಸ್ಟೂಡೆಂಟ್ ಆಗಿ. ಯಾಕೆ ಅಂತ ಗೊತ್ತಿಲ್ಲ. ಬಟ್ ದೆನ್ ಗೂಗಲ್ ಅಲ್ಲಿ ಹಾಕಿರೋದೇ ಬೇರೆ, ನಾವು ಕೊಟ್ಟಿದ್ದೆ 16 pounds. 15, the oldest regular ringer is just over 18. Yep. So, here in the Abbey we have 3 methods by which we ring the bells. 2 manual, 1 mechanical. Before I talk to you... We've just walked above where our organ is and we're now behind the clock face, as you can see. So we're directly behind this. And the reason it's on the north side rather than the west as you come into the Abbey is because we've got the Guildhall Market out there and the original High Street used to be out there. So everyone working there or visiting, they couldn't necessarily afford their own pocket watch. So they would look up to our tower to let them know what was what. And the original clock, it was placed further up here. Only this one was so heavy that cracks started to form in the stone around it. It was dragging it down. So we
had it redesigned. We had that one taken out, and it was redesigned and replaced by a clockmaker called Monsieur Lautier, who had designed this model here, and he put it further down the tower just to be on the safe side. And you will have noticed this mechanism. So it all comes from the big green machine. That's got an electric box on the top of it that connects to this pole here. It runs all the way down and connects to these counterweights, which power the cogs and then turns the hands of the clock on the front. So it's all making a full rotation each hour, even though it doesn't look like it. And our clock winder, Fred White, who wound our clock for 52 years, not only did he do that, but he would have changed it for daylight savings. And this meant coming up here and winding the counterweights forwards once for spring, but he wasn't supposed to wind them backwards because it could have damaged the mechanism. So instead, he would come up here at 2 in the morning and he would hold these counterweights still and just hold them still for a whole hour, freezing time, essentially. So he was very dedicated, must have had muscles like Popeye, the patience of an angel. And we had another weird job in here. So this used to be lit up by candlelight and then gas lanterns. And the Abbey wanted to make sure it didn't catch fire. And so they hired people to sit in here one at a time for up to 12 hours, just watching the clock, making sure it didn't catch a light. I just hope they were allowed a book or something, because it must have gotten a bit boring. And we have a little chimney up there for the smoke and a hook on the top right that would have held a gas lantern in place. So are there any burning questions? ಇದ್ರೊಳಗಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಈ ತರ ಬಕ್ಕೊಂಡೆ ನಡ್ಕೊಂಡು ಹೋಗ್ಬೇಕು ಗೈಸ್. ತುಂಬಾ ಸ್ಮಾಲ್ ಆಗಿದೆ. ಸೊ ಹೋಗಕ್ ಮುಂಚೆ ಯೋಚನೆ ಮಾಡಿ ಹೋಗಿ ನೀವು. And then the hammers in the middle come from the Eloquum hand chime, which Stephen played earlier. And any red hammers you see on the outside come from the big green machine, so the Westminster chimes play that way. Now these bells aren't actually our original bells. Those were sold off by a charming monarch called King Henry VIII. You may have heard of him, who's famous for his 6 wives. And so he sent the bells on a ship to Spain. They didn't make it to Spain though, because the ship sank on the way and our bells went down with it. So they're still at the bottom of the Atlantic Ocean if any of you fancy a treasure hunt. That's it. And what I'm going to do, a bit further down, closer towards you. Oh, so it's closer towards you, Libby. That's it. Put your other hand on it too. Perfect, thank you. Stay there a moment. So this is only 4% of the volume of change ringing, so it won't damage your hearing, don't worry. I'm just going to count down from 3 and then push it down quite hard, okay? All right, the paparazzi are ready? Yeah. And 2, 1. ನಾನು ಅವಾಗಲೇ ತೋರಿಸ್ದೆ ಅಲ್ಲ ಈ ಫ್ಲ್ಯಾಗು, ಲಂಡನ್ ಫ್ಲ್ಯಾಗ್ ಅಂತ ನೋಡಿ, ಅದ್ರ ಮೇಲೆ ಬಂದಿದ್ದೀವಿ ಫೈನಲಿ. ಗೈಸ್ ವ್ಯೂ ನೋಡಿ ಗೈಸ್, ಬಾತ್ ಅವಾಗಲೇ ಅಲ್ಲಿ ಹೋಗಿದ್ವಲ್ಲ, ಸೊ ದಟ್ ಇಸ್ ಬಾತ್. ಫುಲ್ ವ್ಯೂ ಕಾಣ್ತಾ ಇದೆ. Just one last thing for you. Bath. ಸಿಟಿ ನೋಡಿ ಗೈಸ್ ಹೆಂಗಿದೆ, ಸಖತ್ತಾಗಿದೆ. ಸನ್ಸೆಟ್ ಆಗ್ತಿದೆಯಂತೆ. ವಾವ್, ಬಾತದು ಸನ್ಸೆಟ್ ನೋಡಿ ಗೈಸ್, ನೋಡಕ್ಕೆ 2 ಕಣ್ಣು ಸಾಲದಿಲ್ವಲ್ಲ. ಇಲ್ಲಿ ಕಾಣಿಸ್ತದೆ ಅಲ್ವಾ, ಇದೇ ಬಂದು ರೋಮನ್ ಬಾತ್. ಕ್ಲೋಸ್ ಆಗಿತ್ತು ಅಂತ ಅನ್ನಲ್ಲ ಅವಾಗ್ಲೇ, ಅದೇ ಇದು. ಮೇಲಿಂದ ವ್ಯೂ ಈ ತರ ಇತ್ತು ಗೈಸ್, ತುಂಬಾ ಸಖತ್ತಾಗಿತ್ತು. ಇಲ್ಲಿ ನೋಡಿ ಗೈಸ್, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಜನ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ, ಅಷ್ಟು ಚಳಿಲೂ ಕೂಡ. ಅದ್ಯಾಕೆ ಸ್ವಿಮ್ಮಿಂಗ್ ಮಾಡ್ತಿದಾರೋ ಗೊತ್ತಿಲ್ಲ ಗೈಸ್, ಪ್ರಾಬಬಲಿ ವಾಟರ್ ಹಾಟ್ ಇತ್ತೇನೋ. ಗೈಸ್ ದ ಬಾತ್ ಅಮೇಜಿಂಗ್ ಗೈಸ್. ಹೋಗಿದ್ವಿ, ಸೊ ಅಲ್ಲಿ 212 ಸ್ಟೆಪ್ಸ್ ಇದೆ ಗೈಸ್. 10 ಅಷ್ಟರಲ್ಲಿ ಆ ಚಿಕ್ಕ ಕೋಣೆಯಲ್ಲಿ ಗೈಸ್, ಇಟ್ ವಾಸ್ ಸೋ
Only 212? Only 212? Yeah. Yeah. 25,000 steps I've done today. Oh, that's really nice. And I was 36.5 stone and I'm down to 16 stone 3 pounds. Oh, And I do roughly between 20 and 25 and 26,000 steps a day. really? Yeah. Oh, that's so nice. I've got a dog as well, so I've got to take Anyway, you take care, have a nice time. Thank you. ಗೈಸ್ ಚೆನ್ನಾಗಿತ್ತು ಆದ್ರೆ ಗೈಸ್ ಯು ನೋ ವಾಟ್ ಇಸ್ ಬಾತ್ ಆಬಿ ಅಂದ್ರೆ ಇಲ್ಲಿ ಇಂಗ್ಲೆಂಡ್ ಅಲ್ಲಿ ಆಕ್ಚುಲಿ ಎರಡಿದೆ ಒಂದು ವೆಸ್ಟ್ಮಿನ್ಸ್ಟರ್ Emotional, damn it! ಅದು 0.5 XL ಇರುತ್ತೆ ಗೈಸ್ ಇಂಗ್ಲೆಂಡ್ ಅಲ್ಲಿ 2 ಆಬೇಸ್ ಇದೆ ಗೈಸ್ ಆಬೇಸ್ ಅಂದ್ರೆ ಸತ್ತವರ ಸ್ಮಾರಕ ಯಾರ್ಯಾರು ರಿಚ್ ಪೀಪಲ್ ಇರ್ತಾರೆ ಸೊ ವಾಟ್ ಯು ಕಾಲ್ ಥಿಂಕಿಂಗ್ ರಿಚ್ ಯಾ ದೋಸ್ ಪೀಪಲ್ ಆರ್ ಲೈಕ್ buried ಹಾಕಿರ್ತಾರೆ ಅಷ್ಟೇ ಸೊ ಅಂಡ್ ದೇರ್ ಆರ್ ಬೆಲ್ ರಿಂಗಿಂಗ್ ಎವ್ರಿ ಡೇ ಚಾರ್ಜ್ ನಡೆಯುತ್ತೆ ಸೊ ದಟ್ 2 ಇದೆ ಒಂದು ಲಂಡನ್ ಅಲ್ಲಿ ಒಂದು ಬಾತ್ ಆಬೆ ಒಂದು ವೆಸ್ಟ್ಮಿನ್ಸ್ಟರ್ ಆಬೆ ನನಗೆ ಗೊತ್ತಿರೋ ಪ್ರಕಾರ ವೆಸ್ಟ್ಮಿನ್ಸ್ಟರ್ ಆಬೆ ಇಸ್ ದ 8th wonder of the world. ಸೊ ಗೈಸ್ 16 pound ಅಷ್ಟೇ ಗೈಸ್ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ವೆನ್ ಯು ಗೈಸ್ ಪ್ಲೀಸ್ ಕಮ್ ಅಂಡ್ ವಿಸಿಟ್ ಇಟ್ ವಾಸ್ ರಿಯಲಿ ವರ್ತ್ ಇಟ್. ನಾನು ಬೆಲ್ ಮಾಡಿದೆ ಗೈಸ್ ಬೆಲ್ ಹೊಡೆದೆ ಗೈಸ್ ಗಂಟೆ ಹೊಡೆದಳೆ ಫುಲ್ ವೈಬ್ರೇಟ್ ಆಗಿ ಸೌಂಡು ಆಗ್ತಿರೋದು ಗೈಸ್ ದೊಡ್ಡ ಗಂಟೆ ಇದೆ ಅಲ್ಲಿ ಇದರ ಲೈಕ್ ಇಟ್ಸ್ ನಾಟ್ ಟಿಲ್ 3 miles. ನಾನ್ ಇನ್ಫಾರ್ಮೇಟಿವ್ ನಗ ಮನುಷ್ಯ ಅಂದ್ರೆ ಇವಳೇ ಇರ್ಬೇಕು ಗೈಸ್. ಇವಳು ಬರೀ ಫೋಟೋಗೆ ವ್ಯೂಸ್ಗೋಸ್ಕರ ಇಲ್ಲ ಗೈಸ್ ಕೇಳಿಸ್ಕೊಂಡು ಬಗ್ಗೆ ಹೇಳ್ತಾರೆ ಮೇಲ್ಗಡೆ ಎಷ್ಟು ಬ್ಯೂಟಿಫುಲ್ ಬರೀ ಇಂಥದೆಯ ಇಲ್ಲ ಗೈಸ್ ಅನ್ರೆಸ್ಪೆಕ್ಟ್ ಬರೀ ಗೈಸ್ ಅವಳದು ಬರೀ ಫೋಟೋ ವ್ಯೂ ಗೈಸ್ ಅವಳು ಲಂಡನ್ಗೆ ಓದಕ್ ಬಂದಿಲ್ಲ ಗೈಸ್ ಜಾಗ ನೋಡಕ್ ಬಂದಿದ್ದಾಳೆ ಎಕ್ಸ್ಪ್ಲೋರ್ ಮಾಡಕ್ಕೆ. I never felt like I've come somewhere really out until I came over here because London is very similar to India but this feels British guys. London is actually not similar to India but ನಾನು ಅದೆಲ್ಲ ನೋಡಿಲ್ಲ ಗೈಸ್ ನಾವೆಲ್ಲ ಸೀರೀಸ್ ಎಲ್ಲ ನೋಡಲ್ಲ ನನ್ನ ಜೀವನದಲ್ಲಿ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಅಮ್ಮ ಮಾತಾಡೋ ದೇವರಿ ಓಕೆ ಗೈಸ್ ಅದಕ್ಕೆ ಇದು ನೋಡ್ಕೊಂಡು ಹೋದ್ವಿ ನೆಕ್ಸ್ಟ್ ಇವಾಗ ನಾವು ಸ್ವಾನ್ಸಿಗೆ ಹೊರಡ್ತಾ ಇದೀವಿ ಕಮ್ ಆನ್ ಲೆಟ್ಸ್ ಗೋ.